ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಆ್ಯಕ್ಚುಲಿ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ, ನೆನ್ನೆ ಆ್ಯಕ್ಚುಲಿ ನಾನು ಅರಸೀಕೆರೆಗೆ ಹೋಗ್ತಿದ್ದೆ. ಹೋಗ್ದಾಗ ನಿಮ್ಗೆ ಹೇಳಿದ್ದೆ, ಡಾಕ್ಟರು MRI ಸ್ಕ್ಯಾನ್ ನೋಡಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು ಅಂತ. ಸೊ ಅದೇನಾಗಿದೆ ಅಂತ ಹೇಳಿದ್ರು ಅಂದರೆ, ಆ್ಯಕ್ಚುಲಿ MRI ಸ್ಕ್ಯಾನ್ ಮಾಡಿಸಾದ್ಮೇಲೆ ಅರಸೀಕೆರೆಯಲ್ಲಿರುವಂಥ ಡಾಕ್ಟರ್ ಹೇಳಿದ್ರು, ಸೊ ಆಪ್ರೇಷನ್ಸ್ ನೆಸೆಸಿಟಿ ಇದೆ ಅಂತ ಹೇಳಿ ಆಪ್ರೇಷನ್ ಮಾಡಿಸ್ಬೇಕು ಅಂತ ನಾನಂತೂ ಅವತ್ತು ನೈಟ್ ಎಲ್ಲ ತುಂಬ ಅಂದರೆ ತುಂಬಾ ಹತ್ಕೊಂಡು ಬಂದೆ ಆ್ಯಕ್ಚುಲಿ ಹಾಸ್ಪಿಟ್ಲಿಂದ. ಯಾಕಪ್ಪ ಹಿಂಗಾಗೋಯ್ತು ಅಂತ. ನನಗಂತೂ ಅದರಲ್ಲೂ ಬೆನ್ನು ಆಪ್ರೇಷನ್ ಮಾಡಿಸ್ಬೇಕು ಅಂದ್ರೇ ಭಯ ಜಾಸ್ತಿ. ಮಲ್ಕೊಳಕ್ಕಾಗುತ್ತಾ ಇಲ್ವಾ? ಸೊ ಗರ್ಲ್ಸಿಗೆ ಆಲ್ಮೋಸ್ಟ್ ಸಿ ಸೆಕ್ಷನ್ ಆಗಿರೋರಿಗೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿರುತ್ತೆ. ಸಿ ಸೆಕ್ಷನ್ ಪೇಯ್ನೇ ತಡೆಯೋಕ್ಕಾಗಲ್ಲ. ಅದು ಅಟ್ಲೀಸ್ಟ್ ಅದಾದರೂ ಫ್ರಂಟು, ಇದು ಬ್ಯಾಕ್ ಸೈಡ್ ಇರುತ್ತೆ. ನಾವು ಮಲ್ಕೊಂಡಾಗೆಲ್ಲ ಹೆಂಗಿರುತ್ತೋ ಏನೋ ಅನ್ನೋದು ಒಂದು ಟೆನ್ಷನ್ ಕೂಡ ಇರುತ್ತೆ. ಅದೇ ಟೆನ್ಷನಲ್ಲಿ ನಾನು ಅವರು ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಸಖತ್ತು ಹತ್ಕೊಂಡು ಬಂದೆ. ಬಟ್ ಅದೇನೋ ಗೊತ್ತಿಲ್ಲ, ಒಂದು ಫ್ರ್ಯಾಕ್ಚರ್ ಆಫ್ ಸೆಕೆಂಡಲ್ಲಿ ನಾನು ಪಟ್ ಅಂತ ದೇವ್ರನ್ನ ನೆನೆಸ್ಕೊಂಡು ಸಖತ್ತು ಹತ್ಬಿಟ್ಟೆ, ರಾಯರನ್ನ ನೆನೆಸ್ಕೊಂಡು. ಅಪ್ಪ ದೇವರೇ, ಆ್ಯಕ್ಚುಲಿ ಏನಂದರೆ ನಾನು ಜಾಸ್ತಿ ಸೋಷಲ್ ಮೀಡಿಯಾದಲ್ಲಿ ನೋಡೇ ಅಂದ್ಕೊಳ್ತಾ ಇದ್ದಿದ್ದು, ಏನು ಇಷ್ಟೊಂದೆಲ್ಲ ರಾಯರನ್ನ ನಂಬ್ಕೊಳ್ತಾರೆ ಅಂತೇಳಿ. ಸೊ ಆಗ ತಕ್ಷಣ ನಾನು ಕೂಡ ಅಪ್ಪ ದೇವರೇ, ನನಗೆ ಆಪ್ರೇಷನ್ಸ್ ಮಾಡದಿದ್ರೆ ಸಾಕಪ್ಪ ಅಂತ ತುಂಬ ಅಂದರೆ ತುಂಬ ಹತ್ಕೊಂಡು ಬಂದ್ಬಿಟ್ಟೆ ಈಚೆ. ಆಮೇಲೆ ಮನೆಗೆ ಬಂದು ಕಾರಲ್ಲಿ ಕೂತ್ಕೊಂಡು ಲೋಕಿಗೆ ಹೇಳ್ತಾ ಇದ್ದೆ ನಾನು. ಆ್ಯಕ್ಚುಲಿ ಲೋಕಿ, ನನಗೆ ಆಪ್ರೇಷನ್ ಬೇಡ, ನನಗೆ ಭಯ, ನಾನು ಹಿಂಗೆ ಇದ್ಬಿಡ್ತೀನಿ, ಅದೇನಾಗುತ್ತೋ ಆಗಲಿ ಅಂತ ಹೇಳಿ ಒಂಥರ ಮಂಡ ಧೈರ್ಯ ಮಾಡ್ಕೊಂಡು ನಾನು ಬಂದೆ ಅಲ್ಲಿಂದ. ಅದಾದಮೇಲೆ ಆ್ಯಕ್ಚುಲಿ ಅದು ಏನು ಅನಿಸ್ತೋ ಏನೋ ಗೊತ್ತಿಲ್ಲ. ಸೊ ಫಸ್ಟು ಹಾಸನಲ್ಲಿ ಜನಪ್ರಿಯ ಹಾಸ್ಪಿಟಲಲ್ಲಿ ತೋರಿಸಿದ್ದು ನಾನು. ಸೊ ಜನಪ್ರಿಯ ಹಾಸ್ಪಿಟ್ಲಿಗೆ ಹೋಗೋಣ, ಅಲ್ಲಿ ಹೋಗಿ ಅಲ್ಲೂ ಕೂಡ ಒಂದ್ಸಲಿ ತೋರಿಸೋಣ. ಸರ್ ಇದು ಆ್ಯಕ್ಚುಲಿ ಫಸ್ಟು ಬಿದ್ದಿದ್ದಾಗ ಒಂದು MRI ಸ್ಕ್ಯಾನ್ ಆಗಿತ್ತು. ಅದಾದಮೇಲೆ ಲಾಸ್ಟ್ ವೀಕ್ ಒಂದು MRI ಸ್ಕ್ಯಾನ್ ಮಾಡಿಸಿದ್ದು. ಅದನ್ನೆರಡೂ ತೋರಿಸೋಣ ಅಂತ ಹೇಳಿ ಅವ್ರು ಏನು ಸಜೆಷನ್ ಕೊಡ್ತಾರೆ ಅಂತ ಹೋದೆ. ಅರಸೀಕೆರೆಯಲ್ಲಿ ಆ್ಯಕ್ಚುಲಿ ಅವರು 1 ಲಕ್ಷ ಆಗುತ್ತೆ ಆಪ್ರೇಷನ್ಗೆ ಅಂತ ಹೇಳಿದ್ರು. ಇನ್ನು ನಾನು ಜನಪ್ರಿಯ ಹಾಸ್ಪಿಟಲ್ಗೆ ಹೋಗೋಣ, ಅಟ್ಲೀಸ್ಟ್ ಅವರು ಕಡಿಮೆ ಆಗುತ್ತೆ. ಮತ್ತು ಅಲ್ಲಿ ಸ್ವಲ್ಪ ರೇಷನ್ ಕಾರ್ಡು ಮತ್ತು ಇದು ಅದೇನೋ ರೇಷನ್ ಕಾರ್ಡು, ಆಮೇಲೆ ಇನ್ನೊಂದು ಕಾರ್ಡ್ ಬರುತ್ತೆ. ಆ ಕಾರ್ಡಲ್ಲೆಲ್ಲ ಇದ್ದರೆ ಸ್ವಲ್ಪ ದುಡ್ಡು ಕಡಿಮೆ ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು, ರೇಷನ್ ಕಾರ್ಡ್ ಇದೆಯಲ್ಲ ನಮ್ಮ ಹತ್ರ, ಹೆಂಗಿದ್ರು BPL ರೇಷನ್ ಕಾರ್ಡ್ ಇದೆ ಅಂದ್ಬಿಟ್ಟು ಸೊ ನಾನು ಹೋದೆ. ಅವ್ರನ್ನ ಕೇಳೋಣ ಹಾಸ್ಪಿಟ್ಲಿಗೆ ಆಪ್ರೇಷನ್ಗೆ ಎಷ್ಟಾಗುತ್ತೆ ಅಂತ. ಅವ್ರು ಹೋಗಿದ ತಕ್ಷಣ ಫಸ್ಟು MRI ಸ್ಕ್ಯಾನ್ ನೋಡಿಸಿದ್ರು. ಯಾಕೆ ಮತ್ತೆ ಎರಡನೇ ಸಲ ಮಾಡಿಸಿದ್ದೀರಾ ಅಂತ ಕೇಳಿದ್ರು. ಸರಿ, ಇಲ್ಲ ಈ ಥರ ಅರಸೀಕೆರೆಯಲ್ಲಿ ನಾನು ತೋರಿಸಿದ್ದೆ, ಮತ್ತು ಅವರು ಕೂಡ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಮತ್ತೆ ಹೊಸದಾಗಿ MRI ಸ್ಕ್ಯಾನ್ ಆಗಬೇಕು ಅಂತ ಹೇಳಿದ್ದಾರೆ ಅಂತ ಅವ್ರಿಗೆ ಹೇಳಿದೆ. ಅದಕ್ಕೆ ಅವರಂದರು ಇದೇನು ನೆಸೆಸಿಟಿ ಇರಲಿಲ್ಲ, ಸರಿ ಬಿಡಿ ಅಂತ ಹೇಳಿ ನೋಡಿದ್ರು. ನೋಡಾದ್ಮೇಲೆ ಅಲ್ಲಿ ಏನು ಹೇಳಿದ್ರಮ್ಮ ಡಾಕ್ಟರು ಅಂತ ಕೇಳ್ತಿದ್ರು. ಸರಿ, ಇಲ್ಲ ಹಿಂಗೆ ಫಸ್ಟ್ ಇದ್ದಿದ್ದು 20% ಪಸ್ ಆಗಿದೆ ಅಂತ. ಸೊ ಈಗ ಆ್ಯಕ್ಚುಲಿ ಅದು 40% ಪಸ್ ಆಗಿದೆ, ಆಪ್ರೇಷನ್ ನೀಡಾಗುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದೆ. ಆಮೇಲೆ ಅವ್ರು ಸ್ಕ್ಯಾನ್ ಎಲ್ಲ ಮಾಡಿಬಿಟ್ಟು, ಸೊ ನೀನು ಯಾವ ರೀತಿ ರೆಸ್ಟ್ ಮಾಡಿದೆ ಅಂತ ನನ್ನ ಕೇಳಿದ್ರು. ನಾನು ಅಂದ್ಕೊಂಡೆ ಫುಲ್ ರೆಸ್ಟು ಅಂತ ಹೇಳಿದ್ರೆ ಬೆಡ್ ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದ್ದಿದ್ದವರು. ನಾನೇನು ಅಂದ್ಕೊಂಡೆ, ಮನೇಲಿ ಏನೋ ಕೆಲಸ ಮಾಡಬಾರ್ದು ಅಂದರೆ ಬಟ್ಟೆ ಒಗೆಯೋದಾಗಲಿ ಅಥವಾ ಪಾತ್ರೆ ತೊಳೆಯೋದಾಗಲಿ ಅಥವಾ ಮನೆ ಒರೆಸೋದಾಗಲಿ, ಇನ್ನು ಬೇರೆ ಅಡುಗೆ ಮಾಡೋದು ಈ ಥರ ಇರುತ್ತಲ್ಲ. ಸೊ ಈ ರೀತಿ ಮನೆ ಕೆಲಸ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ನಾನು. ಆಮೇಲೆ ಅಲ್ಲಿ ಡಾಕ್ಟ್ರ್ ನನ್ನ ಮಾತಾಡಿಸ್ಕೊಂಡು ಆ್ಯಕ್ಚುಲಿ ಅವ್ರು ಯಾಕೆ ಕೂತಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ನಾನು ಇದೇ ಥರ ಕ್ವಶನ್ಸ್ ಎಲ್ಲ ಕೇಳ್ತಾಯಿದ್ರು, ನಾನು ಆನ್ಸರ್ ಮಾಡ್ತಾಯಿದ್ದೆ. ಬಟ್ ಆನ್ಸರ್ ಮಾಡಬೇಕಾದ್ರೆ ನಾನು ಕೂತ್ಕೊಂಡೇ ಆನ್ಸರ್ ಮಾಡ್ತಾಯಿದ್ದೆ ಅವ್ರಿಗೆ. ಅವಾಗ ಅಂದರು, ಇದೇ ರೀತಿ ಹಿಂಗೆ ಮನೇಲೂ ರೆಸ್ಟ್ ಮಾಡಿದ್ಯಾ ನೀನು ಅಂತ. ಸೊ ಮನೇಲೂ ಇದೇ ರೀತಿ ರೆಸ್ಟ್ ಮಾಡಿದ್ಯಾ ಅಲ್ವಾ ಅಂತ ನನ್ನ ಕೇಳಿದ್ರು ಅವ್ರು ಆ್ಯಕ್ಚುಲಿ. ಆವಾಗ ನಾನು ಹೇಳಿದೆ, ಹ್ಞೂ ಹೌದು ಅಂತ. ಅದಕ್ಕೆ ನಿನಗೆ ಆಗಿಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಇನ್ನೇನಪ್ಪ ಏನಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಕೂಡ ಅಂದ್ಕೊಂಬಿಟ್ಟಿದ್ದೆ. ಸೊ ಅದಾದಮೇಲೆ ಋತ್ವಿಕ್ನ ಆ್ಯಕ್ಚುಲಿ ಇಲ್ಲೇ ಪಕ್ಕದಲ್ಲೇ ಮಲಗಿಸ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಹೇಳಿದ್ರು ಅವರು, ನೀನು ಈ ರೀತಿ ಕುತ್ಕೊಂಡಿದ್ಯಾ, ನನ್ನ ಮುಂದೆನೇ 5 ನಿಮಿಷ ಆಯಿತು ನೀನು ಕುತ್ಕೊಂಡು. ಸೊ ಈ ಥರ ಕುತ್ಕೊಂಡೆಲ್ಲ ಇದ್ದರೆ ಇನ್ನೇನಾಗುತ್ತೆ, ಅದು ಪಸ್ ಆಗೇ ಆಗುತ್ತೆ. ಸೊ ಆ ಥರ ಕುತ್ಕೊಂಡೆಲ್ಲ ಮಾಡಬಾರ್ದು. ಊಟ ಕೂಡ ಮಲ್ಕೊಂಡೇ ಮಾಡಬೇಕು. ಮತ್ತು ಬೆಡ್ ರೆಸ್ಟ್ ಅಂದರೆ ಫುಲ್ಲು ಬೆಡ್ ಮೇಲೆ ಮಲಗಿರಬೇಕು. ಓಡಾಡಿರೋದು, ಕುತ್ಕೊಂಡಿರೋದು. ಮತ್ತು ರಿತಿಕ್ಷನ್ನ ನಾನು ಓದಿಸ್ಬೇಕಾದ್ರೆ
ಆ್ಯಕ್ಚುಲಿ ಕುತ್ಕೊಂಡೇ ಓದಿಸ್ತಾ ಇದ್ದೆ ನಾನು. ಪೇಯ್ನ್ ಬಂತು ಅಂದಾಗ ಮಲ್ಕೊಳ್ತಾ ಇದ್ದೆ. ಈ ರೀತಿ ಮಾಡ್ತಾ ಇದ್ದೆ. ಹಾಗಾಗಿ ಅದು ಜಾಸ್ತಿ ಆಗಿದೆ. ಹೆದ್ರೋಂಥದ್ದೇನಿಲ್ಲ. ಆಪ್ರೇಷನ್ ಎಲ್ಲ ಏನು ಬೇಡ. ಸ್ವಲ್ಪ ಕೇರ್‌ಫುಲ್ ಆಗಿರು ನೀನು ಅಂತ ಹೇಳಿದ್ರು. ಆಮೇಲೆ ನನಗೂ ಕೂಡ ಒಂದು ಸ್ವಲ್ಪ ಧೈರ್ಯ ಬಂತು. ಈಗೇನು ನಾನು ಹಾಕಿದ್ದೀನಿ ಬೆಲ್ಟು. ಈ ಬೆಲ್ಟ್ ಕೊಟ್ಟಿದ್ದಾರೆ. ಈ ಬೆಲ್ಟ್ ಆ್ಯಕ್ಚುಲಿ ಈಗ ಆಹ್, 3000 2800 ಕೊಟ್ಟು ಆ್ಯಕ್ಚುಲಿ ಬೆಲ್ಟ್ ಕೂಡ ತೊಗೊಂಬಂದಿದ್ದೀನಿ. ಈ ಬೆಲ್ಟ್ ಹಾಕ್ಕೊಂಡು ಒಂದು 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಬೆಡ್ ರೆಸ್ಟ್ ಮಾಡು ಅಂತ ಹೇಳಿದ್ದಾರೆ. ಈಗ 3 ಮಂತ್ಸ್ ಕಂಟಿನ್ಯೂಸ್ ಆಗಿ ಬೆಡ್ ರೆಸ್ಟ್ ಮಾಡಿದ್ಮೇಲೆ ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಆಪ್ರೇಷನ್ ಅಂತೂ ನಾನು ಸಖತ್ ಹೆದ್ರುಬಿಟ್ಟಿದ್ದೆ. ಸದ್ಯಕ್ಕೆ ಥ್ಯಾಂಕ್ ಗಾಡ್ ಆಪ್ರೇಷನ್ ಹೇಳಲಿಲ್ಲ. ಸ್ವಲ್ಪ ದಿನ ಫುಲ್ಲು ರೆಸ್ಟ್ ಮಾಡು ಅಂತ ಹೇಳ್ಕೊಂಡಿದ್ದಾರೆ. ಈಗ ರೆಸ್ಟ್ ಮಾಡ್ಕೊಂಡಿದ್ದೀನಿ. ಈ ಬೆಲ್ಟ್ ಇದ್ದಾಗಿಂದ ಒಂದು ಸ್ವಲ್ಪ ಪೇಯ್ನ್ ಕಂಟ್ರೋಲಲ್ಲಿದೆ. ಮತ್ತು ಹಾಕ್ಕೊಂಡು ಮಲಗೋದಕ್ಕೆ ಸ್ವಲ್ಪ ಹಿಂಸೆ, ಬಟ್ ಆದರೆ ಪೇಯ್ನ್ ಇಲ್ಲ ಅನ್ನೋದೇ ಒಂದು ಖುಷಿ ಅಷ್ಟೇ. ಸದ್ಯಕ್ಕೆ ಆಪ್ರೇಷನ್ನಿಂದ ಪಾರಾಗಿದ್ದೀನಿ. 3 ವೀಕ್ಸ್ ಆದಮೇಲೆ ಏನು ಹೇಳ್ತಾರೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಥ್ಯಾಂಕ್ಸ್ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನು ಗೊತ್ತಾ, ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಮಾಡಬೇಕು ಅಂತ. ಒಂದು ಸಿಂಗಲ್ ಸಬ್ಸ್ಕ್ರೈಬ್ ಆದರೂ ಕೂಡ ಒಂದು ಸಬ್ಸ್ಕ್ರೈಬ್ ಆದರೂ ಅನ್ನೋ ಖುಷಿ ಕೂಡ ನಮ್ಮ ಮಕ್ಕಳಲ್ಲಿರುತ್ತೆ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗಾಯ್ಸ್.